ನೋಡಿ, ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯ ರೈತನೋರ್ವ ವಿಧಾನಸೌಧದ ಬಳಿ ನೂತನ ಅನ್ನೋದಕ್ಕಿಂತ ವಿನೂತನವಾದಂಥ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಶಾಸಕರ ಭವನ ಮುಂಭಾಗದಲ್ಲಿದ್ದಂಥ ಶ್ರೀಗಂಧದ ಮರ ಕಡ್ದಿದ್ದಾನೆ ಆ ರೈತ ವಿಶುಕುಮಾರ್ ಅಂತ. ಏನಕ್ಕೆ ಅವರಿಗೆ ಆ ಸಿಟ್ಟು? ಯಾಕಂದ್ರೆ ನನಗಾಗಿರೋ ನೋವು ನಿಮಗೂ ಆಗಲಿ ಅಂತ. ವಿಶುಕುಮಾರ್ಗೆ ಸಂಬಂಧಪಟ್ಟಾಗಿನ 30 ಶ್ರೀಗಂಧದ ಮರಗಳನ್ನು ರಾಜ್ಯ ಸರ್ಕಾರ ಸೂಕ್ತ ಪರಿಹಾರ ಕೊಡದೆ ಕಡಿದು ಬಿಟ್ಟಿದೆ ಅನ್ನುವಂಥದ್ದು ಆರೋಪ. ಈಗ ಅಲ್ಲಿನ ರೈತರೆಲ್ಲ ಹೋರಾಟಕ್ಕೆ ಇಳಿದಿದ್ದಾರೆ. ದೊಡ್ಡ ಹೈಡ್ರಾಮಾ ನಡೆದಿದೆ. ಪೊಲೀಸರು ಮತ್ತು ರೈತನ ಮಧ್ಯೆ ತಳ್ಳಾಟ ನೂಕಾಟ ಎಲ್ಲ ನಡೆದಿದೆ. ವಿಷಯ ಏನು ನಿಮ್ಗೆ ಗೊತ್ತಿರ್ಬೋದು. ಈ ಬೆಂಗಳೂರಿಂದ ತುಮಕೂರಿಂದ ಶಿವಮೊಗ್ಗಕ್ಕೆ ಒಂದು ಹೈವೇ ಆಗ್ತಿದೆಯಲ್ಲ, ಅಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ಭೂಸ್ವಾಧೀನ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಶ್ರೀಗಂಧದ ಮರಗಳನ್ನು ನಾಶ ಮಾಡಿದ್ದಾರೆ. ಇವ್ರು ಏನು ಅಂತ ಅಂದರೆ, ನೀಲಗಿರಿ ಮರ ನೆಟ್ಟೋರಿಗೂ ಒಂದೇ ರೇಟು, ಅಡಿಕೆ ಮರ ನೆಟ್ಟೋರಿಗೂ ಒಂದೇ ರೇಟು, ಶ್ರೀಗಂಧದ ಮರ ನೆಟ್ಟೋರಿಗೂ ಒಂದೇ ರೇಟು. ಅದು ಹೆಂಗಾಗುತ್ತೆ ಸ್ವಾಮಿ? ರೈತರು ಮಾಡ್ತಾ ಇರುವಂಥ ಪ್ರಶ್ನೆ ಇದು. 14-15 ವರ್ಷ ಆದಮೇಲೆ ಕಟಾವು ನಂತರದಲ್ಲಿ ಒಳ್ಳೆ ರೇಟ್ ಇದೆ ನಮ್ಮ ಶ್ರೀಗಂಧದ ಮರಕ್ಕೆ. ನೀವು ಅಡಿಕೆ ಮರದ ರೇಟ್ ನಮಗೆ ಕೊಟ್ಟರೆ ಹೆಂಗೆ? ಒಂದು ಮರಕ್ಕೆ 25,000 ಕೊಡಬೇಕು ಅಂತ ರೈತರು ಆಗ್ರಹ. ಫೆಬ್ರವರಿ 8ನೇ ತಾರೀಕಿನಂದು ನನ್ನ ತಿಥಿ ಊಟ ಮಾಡಿ ಮರ ತೆರವು ಮಾಡಿ ಅಂತ ಪೋಸ್ಟ್ ಹಾಕಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಅವರು ಹೊರಹಾಕಿದ್ರು. ಇದೀಗ ಈ ಗಲಾಟೆ ಹೆಚ್ಚಾಗ್ತಾ ಇದೆ, ದೊಡ್ಡ ಹೈಡ್ರಾಮಕ್ಕೂ ಕಾರಣ ಆಗ್ತಾ ಇದೆ. ರೈತ ಸಮುದಾಯ ಕೂಡ ಒಕ್ಕೊರಲಿಂದ ಅವ್ರಿಗೆ ಸರಿಯಾದಂಥ ರೀತಿಯಾದಂಥ ಪರಿಹಾರ ಕೊಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ.